ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನೇರವಾಗಿ ಮ್ಯಾಟರ್ಗೆ ಬರೋಣ. ಪಶ್ಚಿಮ ಬಂಗಾಳದಲ್ಲಿ ಈಗ ಆಟ ಕಂಪ್ಲೀಟ್ ಚೇಂಜ್ ಆಗಿದೆ. ಭಾರತದ ಡಿಫೆನ್ಸ್ ವಿಚಾರದಲ್ಲಿ ಯಾವ ಜಾಗವನ್ನು ಅತಿ ಸೂಕ್ಷ್ಮ ಅಂತ ಕರೀತಾರೋ ಆ ಜಾಗದ ಕಂಪ್ಲೀಟ್ ಕಂಟ್ರೋಲನ್ನು ಪಶ್ಚಿಮ ಬಂಗಾಳದ ಹೊಸ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರದ ಕೈ ಕೊಟ್ಟುಬಿಟ್ಟಿದೆ. 1 ವರ್ಷದಿಂದ ನಿರಂತರವಾಗಿ ಕೇಳ್ತಾ ಇದ್ರು, ಈ ಜಾಗವನ್ನು ಕೊಡಿ, ಡಿಫೆನ್ಸ್ಗೆ ಇದು ಬೇಕು ಅಂತ ಹೇಳಿ ಕೊಟ್ಟಿರಲಿಲ್ಲ. ಈಗ ನೇರ ಬಂದು 1 ವಾರದ ಒಳಗಡೆ ಸುವೇಂದು ಅಧಿಕಾರಿ ಸರ್ಕಾರ ಚಿಕನ್ ಸ್ನೇಕ್ ಕಾರಿಡಾರ್ ಜಾಗವನ್ನು ಕೇಂದ್ರ ಸರ್ಕಾರದ ಕೈಗೆ 100 ಎಕರೆ ಜಾಗವನ್ನು ಕೊಟ್ಟಿದೆ. ಇದು ಇಡೀ ನಾರ್ತ್ ಈಸ್ಟ್ನ ಜೀವನಾಡಿ ಸ್ನೇಹಿತರೆ. ಈಗ ಒಂದೇ ಏಟಿಗೆ 7 ಪ್ರಮುಖ ಹೆದ್ದಾರಿಗಳನ್ನು ಹಾಗೂ ಭದ್ರತೆಗೆ ಬೇಕಾಗಿದ್ದ 100 ಎಕರೆ ಜಾಗವನ್ನು ಡೈರೆಕ್ಟ್ ಆಗಿ ಕೇಂದ್ರೀಯ ಏಜೆನ್ಸಿಗಳಿಗೆ ಪಶ್ಚಿಮ ಬಂಗಾಳ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಅಂಡರ್ಗೆ ಆ ಎಲ್ಲ ಹೆದ್ದಾರಿಗಳು ಈಗ ಬರ್ತವೆ. ಈ ಒಂದೇ ಒಂದು ನಿರ್ಧಾರದಿಂದ ನಮ್ಮ ಇಡೀ ನಾರ್ತ್ ಈಸ್ಟ್ನ ಸೆಕ್ಯೂರಿಟಿಗೆ ಸಿಕ್ಕಿರೋ ಬಲ ಎಷ್ಟು. ಇದೇ ಜಾಗದಲ್ಲಿ ಭೂಮಿ ಒಳಗಡೆ 40 ಕಿಲೋಮೀಟರ್ ಉದ್ದದ ರಹಸ್ಯ ರೈಲು ಮಾರ್ಗ ಯಾಕೆ ರೆಡಿ ಆಗ್ತಾ ಇದೆ? ಭೂಮಿ ಕೆಳಗಡೆ ಸೇಮ್ ಜಾಗದಲ್ಲಿ ಮೇಲ್ ಹೈವೇ ಕೆಳಗಡೆ ಸುರಂಗ ಮಾರ್ಗದ ಟ್ರೈನ್ ಯಾಕೆ? ಬನ್ನಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳ್ತೀವಿ. ವಿಡಿಯೋನ ಚೂರು ಸ್ಕಿಪ್ ಮಾಡಿದೆ, ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಕೇವಲ 22 ಕಿಲೋಮೀಟರ್ ಗ್ಯಾಪ್ ಕಟ್ ಆದರೆ ಕಥೆ ಕ್ಲೋಸ್. ಮೊದಲಿಗೆ ಈ ಚಿಕನ್ ನೆಕ್ ಅಂದರೆ ಏನು, ಇದರ ಇಂಪಾರ್ಟೆನ್ಸ್ ಏನು ಅಂತ ಬಹುತೇಕ ನಿಮಗೆಲ್ಲ ಗೊತ್ತೇ ಇದೆ. ಆದರೂ ಒಂದ್ಸಲ ಕ್ವಿಕ್ ಆಗಿ ರಿವೈಂಡ್ ಮಾಡಿ ಹೇಳಿಬಿಡ್ತೇವೆ. ಪಶ್ಚಿಮ ಬಂಗಾಳದ ಸಿಲಿಗುರಿ ಹತ್ರ ನಮ್ಮ ಇಂಡಿಯಾದ ಭಾರತದ ಭೂಭಾಗ ಸ್ವಲ್ಪ ಕಿರಿದಾಗಿದೆ. ಮ್ಯಾಪಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಒಂದು ಕಡೆ ನೇಪಾಳ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಎರಡರ ನಡುವೆ ಇರೋ ಗ್ಯಾಪ್ ಬರೀ 17ರಿಂದ 22 ಕಿಲೋಮೀಟರ್ ಮಾತ್ರ. ಇದರ ಒಟ್ಟು ಉದ್ದ ಇರೋದು ಕೇವಲ 60 ಕಿಲೋಮೀಟರ್. ಒಂದು ವೇಳೆ ಈ ಸಣ್ಣ ಗ್ಯಾಪ್ನಲ್ಲಿ ಏನಾದರೂ ಬ್ಲಾಕೇಜ್ ಕ್ರಿಯೇಟ್ ಆದರೆ, ಶತ್ರುಗಳು ಬ್ಲಾಕೇಜ್ ಕ್ರಿಯೇಟ್ ಮಾಡಿದ್ರೆ, ಇಡೀ ನಾರ್ತ್ ಈಸ್ಟ್ ಇಂಡಿಯಾದ 8 ರಾಜ್ಯಗಳು ಮೇನ್ ಲ್ಯಾಂಡ್ನಿಂದ ಕಟ್ ಆಗ್ತವೆ. ಅಂದರೆ ಬರೋಬ್ಬರಿ 5 ಕೋಟಿ ಜನ ಹಾಗೂ ದೇಶದ 8% ಏರಿಯಾ ನಮ್ಮ ಕೈ ತಪ್ಪಿ ಹೋಗೋ ರಿಸ್ಕ್ ಇರುತ್ತೆ. ಬರೀ ಜನ ಮಾತ್ರ ಅಲ್ಲ, ನಾರ್ತ್ ಈಸ್ಟ್ಗೆ ಹೋಗೋ ಎಲ್ಲ ರಸ್ತೆಗಳು, ಟ್ರೈನ್ ರೂಟ್ಗಳು ಇದೇ ಜಾಗದಲ್ಲಿ ಪಾಸ್ ಆಗಬೇಕು. ಹಾಗೆ ನಮ್ಮ ಭದ್ರತೆಗೆ ಅತಿ ಮುಖ್ಯವಾದ ಬಾಗ್ಡೋಗ್ರಾ ಏರ್ಪೋರ್ಟ್ ಇರೋದು ಕೂಡ ಇದೇ ಜಾಗದಲ್ಲಿ. ಇದು ಯಾಕೆ ಇಷ್ಟೊಂದು ಡೇಂಜರಸ್ ಅಂತ ಹೇಳಿದ್ರೆ, ಉತ್ತರಕ್ಕೆ ಭೂತಾನ್ ಇದೆ, ದಕ್ಷಿಣಕ್ಕೆ ಬಾಂಗ್ಲಾದೇಶ ಇದೆ. ಸ್ವಲ್ಪ ಮೇಲ್ಗಡೆ ಹೋದರೆ ಸಾಕು, ಬರೀ 130 ಕಿಲೋಮೀಟರ್ ದೂರದಲ್ಲಿ ಚೈನಾ ಬರುತ್ತೆ. 2017ರಲ್ಲಿ ಚೀನಾ ಖ್ಯಾತೆ ತೆಗೆದಿದ್ದ ಡೋಕ್ಲಾಮ್ ಗಡಿ ಇರೋದು ಇಲ್ಲಿಂದ ಬರೀ 50 ಕಿಲೋಮೀಟರ್ ದೂರದಲ್ಲಿ. ಅಪ್ಪಿತಪ್ಪಿ ಯುದ್ಧದ ಟೈಮ್ನಲ್ಲಿ ಚೀನಾ ಏನಾದರೂ ಈ 130 ಕಿಲೋಮೀಟರ್ ಗ್ಯಾಪ್ಗೆ ಎಂಟ್ರಿ ಕೊಟ್ಟು ಬ್ಲಾಕ್ ಮಾಡಿದ್ರೆ ಸಾಕು, ಇಡೀ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ ನಮ್ಮ ಮಿಲಿಟರಿ ಸಪ್ಲೈ ಕಟ್ ಆಗೋ ದೊಡ್ಡ ರಿಸ್ಕ್ ಎದುರಾಗುತ್ತೆ. ಅದಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಇದನ್ನು ಭಾರತದ ಅಕಿಲ್ಸ್ ಹೀಲ್ಸ್ ಅಥವಾ ಅತಿ ದೊಡ್ಡ ವೀಕ್ನೆಸ್ ಅಂತ ಕರೀತಾರೆ. ದೀದಿಯ ಬ್ರೇಕ್, ದಾದಾನ ಸ್ಪೀಡ್, ಡೆಡ್ ಲಾಕ್ ಬ್ರೇಕ್. ಇಷ್ಟೆಲ್ಲ ಸೆನ್ಸಿಟಿವ್ ಆಗಿರೋ ಈ ಜಾಗದ ಡೆವಲಪ್ಮೆಂಟ್ ಕೆಲಸಗಳು ಕಳೆದ 1 ವರ್ಷದಿಂದ ನಿಂತು ಹೋಗಿದ್ವು. ಕಾರಣ ಈ ಹಿಂದಿನ TMC ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ ಈ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆ, ಬೇರೆಲ್ಲರೂ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಓಕೆ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಅವ್ರು ಕೊಡ್ತಾ ಇರಲಿಲ್ಲ ಮಮತಾ ಬ್ಯಾನರ್ಜಿ ಸರ್ಕಾರ. ಕೇಂದ್ರದ ಹೆದ್ದಾರಿ ಸಚಿವಾಲಯ ಈ ರಸ್ತೆಗಳನ್ನು ನಮಗೆ ಕೊಡಿ, ನಾವು ಡೆವಲಪ್ ಮಾಡ್ತೀವಿ ವೇಗವಾಗಿ, ನ್ಯಾಷನಲ್ ಹೈವೇಗಳು ನೋಡ್ತಾ ಇದ್ದೀರಲ್ಲ ಅದೇ ಸ್ಕೇಲ್ನಲ್ಲಿ ಇವುಗಳನ್ನ ಕೂಡ ಚೆನ್ನಾಗಿ ಮಾಡ್ತೀವಿ ಅಂತ ಕೇಳ್ತಾ ಇದ್ರು. ಆದರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ಅವರ PWD ಡಿಪಾರ್ಟ್ಮೆಂಟ್ ಮೂಲಕ ಕ್ಲಿಯರೆನ್ಸೇ ಕೊಡ್ತಾ ಇರಲಿಲ್ಲ. ಲಾ ಅಂಡ್ ಆರ್ಡರ್ ನಮಗೆ ಸೇರಿದ್ದು, ನಾವು ನೋಡ್ಕೋತೀವಿ ಬಿಡಿ ಅಂತ ಹೇಳಿ TMC ಸರ್ಕಾರ ಹೇಳ್ತಾ ಇತ್ತು. ಆದ್ರೀಗ ಸೀನ್ ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ಕೇಂದ್ರ ರಾಜ್ಯದಲ್ಲಿ ಒಂದೇ ಪಾರ್ಟಿಯ ಸರ್ಕಾರಗಳಿರೋದ್ರಿಂದ ಸುವೇಂದು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಈ ಡಿಸಿಷನ್ ಮಾಡಿದ್ದಾರೆ. 2 ದಿನಕ್ಕೆ ಮೇ 11ನೇ ತಾರೀಕು ನಡೆದ ಮೊದಲ ಮೀಟಿಂಗ್ ನಲ್ಲೇ ಬಾರ್ಡರ್ ಭದ್ರತೆಗೆ ಇದು ಅನಿವಾರ್ಯ ಅಂತ ಹೇಳಿ ಡಿಸಿಷನ್ ತಗೊಂಡ್ರು. ಇದರ ಬೆನ್ನಲ್ಲೇ ಮೇ 17ನೇ ತಾರೀಕು ಚೀಫ್ ಸೆಕ್ರೆಟರಿ ಆಫೀಸ್ ನಿಂದ ಈ 7 ಹೆದ್ದಾರಿಗಳನ್ನ ಕೇಂದ್ರಕ್ಕೆ ಹಸ್ತಾಂತರ ಮಾಡೋ ಅಧಿಕೃತ ಆದೇಶ ಹೊರಡಿಸಿದ್ರು. ಅಲ್ಲಿಗೆ ವರ್ಷದಿಂದ ಇದ್ದ ಡೆಡ್ ಲಾಕ್ ಕಟ್ ಆಯ್ತು. ಇನ್ನು ಸ್ನೇಹಿತರೆ, ನಿಮಗೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ ನೋಡಬೇಕು ಅಂತ ಹೇಳಿದ್ರೆ, ಅದು ಸೇರಿದಂತೆ ಎಲ್ಲಾ ಜಾಗಗಳಿಗೆ ಯಾತ್ರೆ ಹೋಗಿ ಬರೋಕೆ 7 ಸೈನ್ಸ್ ಟೂರಿಸಂನ ಈ 5 ದಿನಗಳ ಸ್ಪೆಷಲ್ ಪ್ಯಾಕೇಜ್ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ನ್ಯಾಷನಲ್ ಹೈವೇ ಡೈರೆಕ್ಟ್ ಕೇಂದ್ರದ ಕಂಟ್ರೋಲ್ಗೆ ಒಟ್ಟು 7 ಪ್ರಮುಖ ರಸ್ತೆಗಳನ್ನ NHAI ಮತ್ತು NHIDCL ಏಜೆನ್ಸಿಗಳಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಈಗ ಮೊದಲಿಗೆ NHAI ಕಂಟ್ರೋಲ್ಗೆ ಹೋಗಿರೋ 3 ರಸ್ತೆಗಳ ಬಗ್ಗೆ ನೋಡೋಣ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿರೋದು NH312. ಇದು ಜಂಗಿಪುರ್ನಿಂದ ಶುರುವಾಗಿ ಒಮರ್ಪುರ್, ಕೃಷ್ಣನಗರ್, ಬೊಂಗಾವ್ ಮುಖಾಂತರ ಹಾದು ಬಾಂಗ್ಲಾ ಬಾರ್ಡರ್ ನಲ್ಲಿರೋ ಗೋಜಾಡಾಂಗ್ ವರೆಗೂ ಕೂಡ ಹೋಗುತ್ತೆ. ಬರೋಬ್ಬರಿ 329.6 ಕಿಲೋಮೀಟರ್ ಉದ್ದದ ಈ ರಸ್ತೆ ಇಂಡೋ ಬಾಂಗ್ಲಾ ಬಾರ್ಡರ್ಗೆ ಪ್ಯಾರಲಲ್ ಆಗಿ ಸಾಗುತ್ತೆ. ಕಳ್ಳ ಸಾಗಾಣಿಕೆ ಮತ್ತು ಅಕ್ರಮ ವಲಸೆಗೆ ಹೆಸರಾಗಿದ್ದ ಮುರ್ಷಿದಾಬಾದ್, ನಾದಿಯಾ, ನಾರ್ತ್ 24 ಪರಗಣ ಜಿಲ್ಲೆಗಳಲ್ಲಿ ಇದು ಪಾಸ್ ಆಗುತ್ತೆ. ಈಗ ಇದು ಕೇಂದ್ರದ ಕೈಗೆ ಬಂದಿರೋದ್ರಿಂದ BSF ಮತ್ತು ಆರ್ಮಿ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ. ದೊಡ್ಡ ದೊಡ್ಡ ಹೈವೇಗಳು ಇಲ್ಲಿ ನಿರ್ಮಾಣ ಆಗ್ತಾವ. ಈಗ ಇನ್ನು ಎರಡನೇದು NH31. ಇದು ಬಿಹಾರದ ಬಾರ್ಡರ್ ನಿಂದ ಶುರುವಾಗಿ ಮಾಲ್ಡಾದ ಗಜೋಲ್ ವರೆಗೂ ಕೂಡ ಬರುತ್ತೆ. ಮೇನ್ ಲ್ಯಾಂಡ್ ಇಂಡಿಯಾದಿಂದ ಅಸ್ಸಾಂ,
ಅರುಣಾಚಲ ಪ್ರದೇಶಕ್ಕೆ ಹೋಗುವ ಮಿಲಿಟರಿ ವಾಹನಗಳಿಗೆ ಇದೆ ಮೇನ್ ರೂಟ್. ಮೂರನೇದು NH-33, ಇದು ಫರಕ್ಕಾ ಬ್ಯಾರೇಜ್ ವರೆಗೆ ಸಂಪರ್ಕ ಕಲ್ಪಿಸುತ್ತೆ. ಏನು NHIDCL ಕಂಟ್ರೋಲ್ಗೆ ಹೋಗಿರೋ 4 ರಸ್ತೆಗಳನ್ನು ನೋಡೋದಾದ್ರೆ ಇದು ಪೂರ್ತಿ ಉತ್ತರ ಬೆಂಗಾಲ್ ಮತ್ತು ಗಡಿ ಭಾಗಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ NH-10 ಸೇರಿದೆ. ಇದು ಸೆವೋಕ್ ಆರ್ಮಿ ಕ್ಯಾಂಪ್ನಿಂದ ಶುರುವಾಗಿ ಕೊರೋನೇಷನ್ ಬ್ರಿಡ್ಜ್, ಕಾಲಿಪಾಂಗ್ ಮುಖಾಂತರ ಸಿಕ್ಕಿಂ ಬಾರ್ಡರ್ ತಲುಪುತ್ತೆ. ಡೋಕ್ಲಂನಲ್ಲಿ ಏನಾದರೂ ಟೆನ್ಷನ್ ಆದರೆ ನಮ್ಮ ತ್ರಿಶಕ್ತಿ ಕೋರ್ ಸೈನಿಕರು ಇದೇ ದಾರಿಯಲ್ಲಿ ಸಾಗಬೇಕು. ಎರಡನೇದು ಹಾಶಿಮಾರಾ ಜೈಗಾಂವ್ ರೂಟ್. ಹಾಶಿಮಾರಾದಲ್ಲಿ ನಮ್ಮ ರಫೈಲ್ ಫೈಟರ್ ಜೆಟ್ಗಳ ಏರ್ ಬೇಸ್ ಇದೆ. ಅಲ್ಲಿಂದ ಭೂತಾನ್ ಬಾರ್ಡರ್ಗೆ ಹೋಗೋ ದಾರಿ ಇದು. ಮೂರನೇದು ಸಿಲಿಗುರಿಯಿಂದ ಕುರ್ಸಿಯಾಂಗ್ ಮೂಲಕ ಡಾರ್ಜಿಲಿಂಗ್ಗೆ ಹೋಗೋ ಹಿಲ್ ರೋಡ್. ಮತ್ತು ನಾಲ್ಕನೇದು ಬಾರಾಡಿಗಿಯಿಂದ ಚಾಂಗ್ರಾಬಂದ್ ಕಾರಿಡಾರ್. ಇದು ಬಾಂಗ್ಲಾದೇಶದ ಪ್ರಮುಖ ಲ್ಯಾಂಡ್ ಪೋರ್ಟ್ ಆಗಿದೆ. ಈ 7 ರಸ್ತೆಗಳನ್ನ ಈಗ ಬಾರ್ಡರ್ ರೋಡ್ಸ್ ತರಹ ಹೈ ಕ್ವಾಲಿಟಿಯಲ್ಲಿ ಅಗಲ ಮಾಡಿ ವಿಶಾಲವಾದ ರಸ್ತೆಗಳನ್ನ ಮಾಡಲಾಗುತ್ತೆ. ಮಳೆ ಬಂದರೂ ಪ್ರವಾಹ ಬಂದರೂ ರಸ್ತೆಗಳಲ್ಲಿ ಓಡಾಟ ಇದ್ದೇ ಇರುತ್ತೆ. ಆ ರೀತಿ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಮಿಲಿಟರಿಗೆ ಫುಲ್ ಪವರ್ ಸಿಕ್ಕಂತಾಗುತ್ತೆ. BSFಗೆ ಸಿಕ್ತು ಪವರ್, ನುಸುಳುಕೋರರಿಗೆ ಗೇಟ್ ಪಾಸ್. ರಸ್ತೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಾಂಗ್ಲಾ ಬಾರ್ಡರ್ ಟೆನ್ಷನ್. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವೆ ಒಟ್ಟು 2216 ಕಿಲೋಮೀಟರ್ ಉದ್ದದ ಬಾರ್ಡರ್ ಇದೆ. ಇದರಲ್ಲಿ ಸುಮಾರು 1600 ಕಿಲೋಮೀಟರ್ ಮಾತ್ರ ಫೆನ್ಸಿಂಗ್ ಆಗಿದೆ. ಉಳಿದ 616 ಕಿಲೋಮೀಟರ್ ಗಡಿಯಲ್ಲಿ ಯಾವುದೇ ಬೇಲಿ ಇರಲಿಲ್ಲ. ಕೇಂದ್ರ ಸರ್ಕಾರ ಇಲ್ಲಿ ಫೆನ್ಸಿಂಗ್ ಹಾಕೋಕೆ ಜಾಗ ಅಕ್ವೈರ್ ಮಾಡಿ ಹಣ ಕೂಡ ಕೊಟ್ಟಿತ್ತು. ಆದರೆ ಅಗೇನ್ ಇಲ್ಲೂ ಕೂಡ TMC ಸರ್ಕಾರ BSFಗೆ ಜಾಗದ ಫಿಸಿಕಲ್ ಪೊಸಿಷನ್ ಕೊಟ್ಟಿರಲಿಲ್ಲ. 2016 ಜನವರಿಯಲ್ಲಿ ಕಲ್ಕತ್ತಾ ಹೈಕೋರ್ಟ್ ಕೂಡ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ತಾಕೀತು ಮಾಡಿತ್ತು. ಮಾರ್ಚ್ 31 ಒಳಗಡೆ ಜಾಗ ಕೊಡಿ ಅಂತ ಹೇಳಿ ಆರ್ಡರ್ ಮಾಡಿತ್ತು. ಆದರೂ ಕೂಡ ಮಮತಾ ಸರ್ಕಾರ ಸ್ಟೆಪ್ಸ್ ತಗೊಂಡಿರಲಿಲ್ಲ. ಆದ್ರೀಗ ಅಗೇನ್ ಇಲ್ಲೂ ಕೂಡ ಸುವೇಂದು ಸರ್ಕಾರ ತಮ್ಮ ಮೊದಲ ಕ್ಯಾಬಿನೆಟ್ನಲ್ಲೇ BSFಗೆ 600ಕ್ಕೂ ಅಧಿಕ ಎಕರೆ ಜಾಗವನ್ನ ಟ್ರಾನ್ಸ್ಫರ್ ಮಾಡೋಕೆ ಆರ್ಡರ್ ಕೊಟ್ಟಿದ್ದಾರೆ. ಕೇವಲ 45 ದಿನಗಳಲ್ಲಿ ಈ ಪ್ರಕ್ರಿಯೆ ಮುಗಿಯುತ್ತೆ. ಆಲ್ರೆಡಿ ಮೊದಲ ಹಂತದಲ್ಲಿ 120 ಎಕರೆ ಜಾಗ BSFಗೆ ಕೊಟ್ಟು ಆಗಿದೆ. ಇನ್ನು ಮುಂದೆ ಈ ಜಾಗದಲ್ಲಿ ಫ್ಲಡ್ ಲೈಟ್ಸ್, ಸ್ಮಾರ್ಟ್ ಫೆನ್ಸಿಂಗ್ ಮತ್ತು ಸೆನ್ಸಾರ್ ಟವರ್ಗಳು ತಲೆ ಎತ್ತುತ್ತವೆ. ಅಕ್ರಮ ನುಸುಳುಕೋರರಿಗೆ ಗೇಟ್ ಹಾಕೋಕೆ, ಬಾಗಿಲು ಬಂದ್ ಮಾಡೋಕೆ ಹೆಜ್ಜೆ ಇಟ್ಟಂತಾಗಿದೆ. ಇಲ್ಲಿ ಭೂಮಿಯ ಅಡಿಯಲ್ಲಿ 40 ಕಿಲೋಮೀಟರ್ ರಹಸ್ಯ ಟ್ರೈನ್. ಚೈನಾಗೆ ನಡುಕ. ಇಲ್ಲಿಗೆ ಮುಗುದಿಲ್ಲ, ಭೂಮಿ ಕೆಳಗೂ ಕೂಡ ಭಾರತ ದೊಡ್ಡ ಗೇಮ್ ಮಾಡ್ತಾ ಇದೆ. ಚಿಕನ್ ಸ್ನೆಕ್ ಕಾರಿಡಾರ್ನ ಅಥವಾ ಸಿಲಿಗುರಿ ಕಾರಿಡಾರ್ನ ಭದ್ರತೆಗೆ ಕೇಂದ್ರ ರೈಲ್ವೆ ಸಚಿವಾಲಯ ಒಂದು ಮಹತ್ವದ ಪ್ಲಾನ್ ಮಾಡಿದೆ. ಅದೇ 40 ಕಿಲೋಮೀಟರ್ ಉದ್ದದ ಅಂಡರ್ ಗ್ರೌಂಡ್ ರೈಲ್ವೆ ಪ್ರಾಜೆಕ್ಟ್. ಈಗಿರೋ ಡಬಲ್ ಟ್ರ್ಯಾಕ್ ರೈಲ್ವೆನ ಕ್ವಾಡ್ರಪಲ್ ಟ್ರ್ಯಾಕ್ ಅಥವಾ 4 ಟ್ರ್ಯಾಕ್ ರೈಲ್ವೆ ಆಗಿ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಇದರಲ್ಲಿ 3 ಮೈಲ್ ಹಾಟ್ ಮತ್ತು ರಂಗಪಾನಿ ಸ್ಟೇಷನ್ ನಡುವೆ 40 ಕಿಲೋಮೀಟರ್ ಉದ್ದದ ಅಂಡರ್ ಗ್ರೌಂಡ್ ರೈಲ್ವೆ ಕಾರಿಡಾರ್ ನಿರ್ಮಾಣ ಆಗ್ತಿದೆ. ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಿದ್ರೆ ಟನಲ್ ಮಾಡ್ತಾರೆ, ಆದರೆ ಇಲ್ಲಿರೋದು ಫ್ಲಾಟ್ ಆಗಿರೋ ಸಮತಟ್ಟಾದ ಜಾಗ. ಆದರೂ ಕೂಡ ಯಾಕೆ 20ರಿಂದ 24 ಕಿಲೋಮೀಟರ್ ಆಳದಲ್ಲಿ ಟನಲ್ ಹಾಕ್ತಾ ಇದ್ದಾರೆ? ಇದಕ್ಕೆ ಮುಖ್ಯವಾಗಿ 4 ಕಾರಣಗಳಿವೆ. ಒಂದು, ಚೀನಾದ ಸ್ಯಾಟಲೈಟ್ ಕಣ್ಗಾವಲು. ಚೀನಾದ ವೆಸ್ಟರ್ನ್ ಥಿಯೇಟರ್ ಕಮಾಂಡ್ ಯಾವಾಗಲೂ ಸ್ಯಾಟಲೈಟ್ ಮೂಲಕ ನಮ್ಮ ಸೇನೆ ಮೂವ್ಮೆಂಟ್ಸ್ ಮೇಲೆ ಕಣ್ಣಿಟ್ಟಿರ್ತಾರೆ. ಟ್ರೈನ್ಗಳು ಭೂಮಿ ಒಳಗಡೆ ಹೋದರೆ ಅವರಿಗೆ ನಮ್ಮ ಸೈನಿಕರು ಶಸ್ತ್ರಾಸ್ತ್ರಗಳು ಯಾವ ಪ್ರಮಾಣದಲ್ಲಿ ಎಲ್ಲಿಗೆ ಮೂವ್ ಆಗ್ತಿದ್ದಾರೆ ಅನ್ನೋದು ಕೂಡಲೇ ಗೊತ್ತಾಗಲ್ಲ. ಎರಡನೇದು, ಏರ್ ಸ್ಟ್ರೈಕ್ ಪ್ರೊಟೆಕ್ಷನ್. ಯುದ್ಧದ ಟೈಮ್ನಲ್ಲಿ ಶತ್ರುಗಳು ನಮ್ಮ ಲಾಜಿಸ್ಟಿಕ್ಸ್ ಮೇಲೆ ಮೇಲಿಂದ ದಾಳಿ ಮಾಡಿ ಹೈವೇಗಳನ್ನು ಒಡೆದು ಹಾಕಿದ್ರು ಕೂಡ ಈ ಟನಲ್ ಕೆಳಗಡೆ ಭೂಮಿ ಆಳದಲ್ಲಿ ಹೋಗಿರೋ ಸೇಮ್ ಜಾಗದಲ್ಲಿ ಭೂಮಿ ಆಳದಲ್ಲಿ ಹೋಗಿರೋ ರೈಲ್ವೆ ಲೈನ್ಗಳಿಗೆ ಒಂದು ಗೀರು ಬೀಳೋದಿಲ್ಲ. ಇದು ಕಂಪ್ಲೀಟ್ ಬ್ಲಾಸ್ಟ್ ಪ್ರೂಫ್ ಆಗಿರ್ತವೆ. ಮೂರನೇದು, ಡ್ರೋನ್ ದಾಳಿಯಿಂದ ರಕ್ಷಣೆ. ಇತ್ತೀಚಿನ ಕದನಗಳಲ್ಲಿ ಡ್ರೋನ್ ವಾರ್ಫೇರ್ದೆ ಕಾರುಬಾರ್ ಅಲ್ವಾ, ಆದರೆ ಭೂಮಿಯ 24 ಮೀಟರ್ ಆಳದಲ್ಲಿರೋ ಟ್ರೈನ್ಗೆ ಡ್ರೋನ್ ಕೈಲಿ ಏನು ದಾಳಿ ಮಾಡೋಕ್ಕಾಗಲ್ಲ. ಈ ಟನಲ್ ಅನ್ನ ಅತ್ಯಾಧುನಿಕ TBM ಟನಲ್ ಬೋರಿಂಗ್ ಮಷಿನ್ಗಳನ್ನು ಬಳಸಿ ನಿರ್ಮಾಣ ಮಾಡ್ತಿದ್ದಾರೆ. ಇದರ ಟ್ರ್ಯಾಕ್ಗಳು 25 ಟನ್ ಆಕ್ಸೆಲ್ ಲೋಡ್ ತಡೆಯೋ ಶಕ್ತಿಯನ್ನ ಹೊಂದಿವೆ. ಅದರ ಅರ್ಥ ಏನು? ನಮ್ಮ ಆರ್ಮಿಯ ಹೆವಿ ಬ್ಯಾಟಲ್ ಟ್ಯಾಂಕ್ಗಳು, ದೊಡ್ಡ ದೊಡ್ಡ ಫಿರಂಗಿಗಳು, ತೋಪುಗಳು, ಆರ್ಮರ್ಡ್ ವೆಹಿಕಲ್ಗಳನ್ನ ಈ ಟ್ರೈನ್ ಮೂಲಕ ಸುಲಭವಾಗಿ ಬಾರ್ಡರ್ಗೆ ಫಾಸ್ಟ್ ಆಗಿ ಮೂವ್ ಮಾಡಬಹುದು, ತಡೆರಹಿತವಾಗಿ. ಜೊತೆಗೆ ಈ ಟನಲ್ ಬಗ್ಡೋಗ್ರಾ ಏರ್ ಬೇಸ್ ಮತ್ತು ಬೆಂಗ್ಡುಬಿ ಆರ್ಮಿ ಕ್ಯಾಂಪ್ಗೆ ಡೈರೆಕ್ಟ್ ಕನೆಕ್ಷನ್ ಕೊಡುತ್ತೆ. ಇದು ಜಗತ್ತಲ್ಲೇ ಮೊದಲ ಅಂಡರ್ ಗ್ರೌಂಡ್ ಏರ್ ಆರ್ಮಿ ರೈಲ್ ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಈ ಚಿಕನ್ ಸ್ನೆಕ್ ಅನ್ನ ಕೋಣದ ನೆಕ್, ಎಲಿಫೆಂಟ್ ನೆಕ್ ಮಾಡೋಕೆ ಪ್ರಯತ್ನ ನಡೀತಾ ಇದೆ. ಈ ಪ್ರದೇಶ ನಮ್ಮ ಪಾಲಿಗೆ, ಭಾರತದ ಪಾಲಿಗೆ ಬರೀ ಒಂದು ಸಣ್ಣ ಜಾಗದ ಪೀಸ್ ಅಷ್ಟೇ ಅಲ್ಲ, ನಮ್ಮ ದೇಶದ ಸೆಕ್ಯೂರಿಟಿ ಅತಿ ದೊಡ್ಡ ಪಾಸ್ವರ್ಡ್ ಇದ್ದ ಹಾಗೆ ಅದನ್ನ ಫೋರ್ಟಿಫೈ ಮಾಡಲಾಗ್ತಿದೆ. ಇದು ನಿಜಕ್ಕೂ ಕೂಡ ಸ್ವಾಗತಾರ್ಹ ಬೆಳವಣಿಗೆ. ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.